ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ ಯುವ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಆಕಾಶವಾಣಿ ಹಾಸನ ಮತ್ತು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಮುಂದುವರೆದ ಭಾಗದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಪ್ರಸ್ತುತಿ ಷಣ್ಮುಖ, ಸಹಕಾರ ಭವಿಷ್ಯ HY ಜೀವಾಳ, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ, ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಸುಜಾತ F ತಳವಾರ್. ಎರಡೂ ಸುತ್ತುಗಳ ನಂತರ ನಿಮ್ಮ ಸ್ಥಿತಿಗತಿಗಳೇನು ಅಂತ ಅರ್ಥ ಆಗಿದೆ ಅಲ್ಲ. ಈಗ ಮೂರನೇ ಸುತ್ತು ಸ್ವಲ್ಪ ಬೇಜಾರಾಗಿರ್ಬೋದು, ಹಾಗಾಗಿ ಒಂದು ಮನೋರಂಜನೆ ಸುತ್ತು. ಚಿತ್ರ ಮತ್ತೆ ಧ್ವನಿಯನ್ನ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳೋ ಸುತ್ತು. ಈಗ ಚಿತ್ರ ಬರುತ್ತೆ, ನಮ್ಮ LED ಸ್ಕ್ರೀನ್ ಮೇಲೆ ಒಂದು ಚಿತ್ರ ಬರುತ್ತೆ, ಅದನ್ನ ನೋಡಿ ಆಮೇಲೆ ಪ್ರಶ್ನೆ ಕೇಳ್ತೀನಿ ನಾನು. ಭವಿಷ್ಯ ಮೇಡಮ್ ಪ್ಲೀಸ್. ನೋಡ್ತಾ ಇದ್ದೀರಾ, ಇವರು ಪ್ರಸಿದ್ಧ ಭಾರತೀಯ ರಸಾಯನಶಾಸ್ತ್ರಜ್ಞರು. 2014ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಕರ್ನಾಟಕದವರು. 30 ಸೆಕೆಂಡ್ಗಳು. ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಆದರೆ 5 ಅಂಕ. ಗೊತ್ತಾಗ್ತಾ ಇಲ್ಲ ಆಡಿಯನ್ಸ್? ಮೇಡಮ್ಗೊಂದು ಪೆನ್ ಕೊಟ್ಬಿಡಿ. ಪ್ರೊಫೆಸರ್ CNR ರಾವ್ ಸರಿಯಾದಂಥ ಉತ್ತರ. ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಅಂತ ಹೇಳಿ ಭಾರತೀಯ ಪ್ರಸಿದ್ಧ ರಸಾಯನಶಾಸ್ತ್ರಜ್ಞರು. ಈಗ ಎರಡನೇ ಚಿತ್ರ ನೋಡುವಂಥ ಸಮಯ. ಪ್ರಶ್ನೆ ಕೇಳ್ಬಿಡ್ತೀನಿ. ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಈ ಪ್ರಸಿದ್ಧ ಚೆಸ್ ಆಟಗಾರ ಯಾರು? ಗುಕೇಶ್ ಡಿ ಗುಕೇಶ್. ದೊಮ್ಮರಾಜು ಗುಕೇಶ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ. ಧ್ವನಿಧಾರೆ ತಂಡಕ್ಕೆ. ಈಗ ಮೂರನೇ ತಂಡಕ್ಕೆ ಚಿತ್ರ. ವೃಕ್ಷ ಮಾತೆ ಎಂದು ಪ್ರಸಿದ್ಧಿ ಪಡೆದಿರುವ ಈ ಮಾತೆ ಯಾರು? ಸಾಲು ಮರದ ತಿಮ್ಮಕ್ಕ ಸರಿಯಾದಂತಹ ಉತ್ತರ. ಮುಂದಿನ ಕನ್ನಡದ ಪ್ರಸಿದ್ಧ ನಾಟಕಗಾರರು, ಬರಹಗಾರರು, ಕಲಾವಿದರು ಆದಂತಹ ಈ ವ್ಯಕ್ತಿ ಯಾರು? ಗಿರೀಶ್ ಕಾರ್ನಾಡ್ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ. ಈಗ ವಿಚಾರ ವೇಗ ತಂಡಕ್ಕೆ ಚಿತ್ರ. ಉಕ್ಕಿನ ಮನುಷ್ಯ ಅಂತಾನೆ ಕರೆಯೋ ಇವರು ದೇಶದ ಮೊದಲ ಉಪ ಪ್ರಧಾನಿ ಯಾರು? ಇವರು ಪ್ರತಿಮೆ ಇದೆ ಗುಜರಾತ್ ಅಲ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ. ಸ್ವರ ಸಿಂಚನ ತಂಡಕ್ಕೆ. ಈಗ ಧ್ವನಿ. ಈಗ ಒಂದು ಗೀತೆ ಬರುತ್ತೆ, ಪ್ರಸಾರ ಆಗುತ್ತೆ, ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ, ಆಮೇಲೆ ಪ್ರಶ್ನೆ ಕೇಳೋಣ. ಇವರಿಗೆ ವಿಚಾರ ವೇಗ ತಂಡಕ್ಕೆ ಈ ಗೀತೆ. ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ, ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ಮೇಡಮ್ ಇದಕ್ಕೆ 20 ಅಂಕ, 20 ಮಾರ್ಕ್ಸ್ ಇರುತ್ತೆ. ಚಿತ್ರ ಯಾವುದು? ಈ ಪ್ರಸಿದ್ಧ ಗೀತೆಯನ್ನು ಬರೆದಂಥ ಕವಿ ಯಾರು? 2 ಹೇಳಿದ್ರೆ 20, 1 ಹೇಳಿದ್ರೆ 10. ಇದು ಯಾವ ಪ್ರಸಿದ್ಧ ಕವಿ ರಚನೆ ಮಾಡಿರುವಂಥ ಗೀತೆ? ಯಾವ ಸಿನಿಮಾದಲ್ಲಿದೆ? ಈ ಸಾಂಗ್ ಕೇಳಿದ್ರಾ? ಕೇಳೇ ಇಲ್ವಾ? ಬಹಳ ಕಷ್ಟ ನೋಡಿ. 30 ಸೆಕೆಂಡು. ಸಿದ್ಲಿಂಗಯ್ಯ, ಬಾನಲ್ಲೇ ಮಧುಚಂದ್ರಕ್ಕೆ ಸರಿಯಾದಂತಹ ಉತ್ತರ. ಮೇಡಮ್ ಪಾಸಿಂಗಿಗೆ 10, ಪಾಸಿಂಗಿಗೆ 5, 5, 10. ನೇರ ಪ್ರಶ್ನೆಗೆ ಉತ್ತರ ಹೇಳಿದ್ರೆ 20. ಈಗ ವಾಣಿ ಮಿಂಚು ತಂಡಕ್ಕೆ ಯಾವ ಗೀತೆ ಬರುತ್ತೆ ನೋಡೋಣ, ಅವರ ಅದೃಷ್ಟನೋ ಏನು ಅಂತ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಅಲ್ವಾ? ಜೋಗದ ಗುಂಡಿ ನೋಡಿದಿರಾ? ಯಾವ ಸಿನಿಮಾದ್ದು ಈ ಪ್ರಸಿದ್ಧ ಗೀತೆಯನ್ನು ಬರೆದಂಥ ಕವಿ ಯಾರು? DVG ತಪ್ಪು. 30 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಸಿನಿಮಾ ಗೊತ್ತಿದ್ರೆ ಹೇಳಿ, ಯಾರು ಅಭಿನಯ ಮಾಡಿದಾರೆ ಗೊತ್ತಾ? ಯಾರು? ಅದಕ್ಕೆ ಮಾರ್ಕ್ಸ್ ಇಲ್ಲ. ಸಮಯ. ಕುವೆಂಪು ತಪ್ಪು. ದೇವತಾ ಮನುಷ್ಯ ತಪ್ಪು. ಸರ್ ಹೇಳ್ತಾರೆ.
ಜೀವನ ಚೈತ್ರ ಬರೆದಿರೋರು ಯಾವ ಕವಿ ಅಂತ ಗೊತ್ತಾ? ಇವರು ವಿಶೇಷವಾದಂಥ ಕವಿ ಮೂಗೂರು ಮಲ್ಲಪ್ಪ ಅಂತ ಹೇಳಿ. ಬಹುಶಃ ಇದು ಪದ್ಯ ಇತ್ತು ನಾವು ಓದುವಂಥ ಸಮಯದಲ್ಲಿ, ನಿಮ್ಗಳಿಗೆಲ್ಲ ಇಲ್ವೇನೋ ಗೊತ್ತಿಲ್ಲ ಅನ್ಸ. ಮುಂದಿನ ನೇರ ಧ್ವನಿ ಯಾರಿಗಾಗಿ? ಆಕಾಶ ಧ್ವನಿಗಾಗಿ. ನಿನಗೆ ನೀ ನನಗೆ ಜೇನಾಗುವ, ನಾ ನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ನಾ ನಿನಗೆ ನೀ ನನಗೆ ಜೇನಾಗುವ. ಕವಿ ಕುವೆಂಪು. ಮೂವಿ ಗೊತ್ತಿಲ್ಲ. ಈಗ ಮೂವಿ ಹೇಳೋಕೆ ಅವಕಾಶ ಇದೆ. ಸಿನಿಮಾ ಯಾವುದು ಅಂತ ಹೇಳ್ಬೋದು ಇಲ್ಲಿ ಮೇಡಮ್, ನೀವ್ಯಾರಾದರೂ? ಇದು ಇತ್ತೀಚಿನ ಇಷ್ಟಕಾಮ್ಯ ಚಿತ್ರದ ಗೀತೆ, ನಾ ನಿನಗೆ ನೀ ನನಗೆ ಜೇನಾಗುವ, ಕುವೆಂಪುರವರ ಪ್ರಸಿದ್ಧವಾದಂಥ ಸಾಲುಗಳು. ಈಗ ನೇರ ಧ್ವನಿ ಧ್ವನಿಧಾರೆ ತಂಡ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಈ ರೌಂಡ್ ಕೇಳಕ್ಕೆ ಚೆನ್ನಾಗಿದೆ ಅಷ್ಟೇ ಸರ್ ಅಂತಿದ್ದಾರೆ. ಯಾವ ಚಿತ್ರದ್ದು ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಕವಿ ಯಾರು? ಈ ಹಾಡು ಕೇಳಿದ್ರೆ ಯಾವಾಗಲಾದರೂ? ಕೇಳಿದ್ದೀರಾ? ಕೇಳಿದ್ದಾರೆ ಕವಿ ದರ ಬಂದ್ರೆ ಎಲ್ಲ. ಸಮಯ ಆಗ್ತಾ ಇದೆ. ಆಡಿಯನ್ಸ್ ಯಾರಾದರೂ ಹೇಳ್ತೀರಾ? ಇಲ್ಲ. ಯಾರು ಮೇಡಮ್ ಹೇಳಿ. KS ನರಸಿಂಹಸ್ವಾಮಿ ಸರಿಯಾದಂಥ ಉತ್ತರ. ಯಾವ ಚಿತ್ರ ಗೊತ್ತಾ ಸರ್? ಅನಂತ್ನಾಗ್ ಸಿನಿಮಾ ಅನಂತ್ನಾಗ್ ಇದ್ದಾರೆ. ಹಾಂ, ಬರ್ತಾ ಇದ್ರ, ಹತ್ರ ಬರ್ತಿದ್ರಾ? ಗಣೇಶ ಆಯ್ತು. ಇನ್ನೊಂದು ಹೆಸರು ಹೇಳ್ಬಿಟ್ರೆ ಬಂದ್ರಿ ಅಲ್ಲಿಗೆ. ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆ. ಸರ್ ಬಹುಶಃ ಗೀತೆ ಹಾಡಿದ್ದಾರೆ, ಅದಕ್ಕೆ ಅನುಭವ ಇದೆ ಅಂತ. ಈಗ ಸ್ವರ ಸಿಂಚನ ತಂಡಕ್ಕೆ ನೇರ ಧ್ವನಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅದೇ ಪ್ರಶ್ನೆಗಳು. ಯಾವ ಸಿನಿಮಾದ್ದು? ಹಂಸಲೇಖ ತಪ್ಪು. ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಕವಿ ಯಾರು? ಪಾಸ್ ಕೊಟ್ಬಿಡೋಣ, ಗೊತ್ತಿಲ್ಲ ಅಂತಿದ್ದಾರೆ. ಅಮೆರಿಕ ಸಿನಿಮಾದ ಹೆಸರು ಸರಿಯಾಗಿದೆ. 5 ಬೋನಸ್ ಅಂಕ. ದರಾ ಬೇಂದ್ರೆ ತಪ್ಪು. GS ಶಿವರುದ್ರಪ್ಪ. GS ಶಿವರುದ್ರಪ್ಪ, ಅದು ಕೂಡ ತಪ್ಪು. ಆಡಿಯನ್ಸ್ ಇಲ್ಲಿ ಮೇಡಮ್, ಅಲ್ಲಿ ನೀವ್ಯಾರಾದ್ರು? ಸರ್, ಇದು ಗೋಪಾಲಕೃಷ್ಣ ಅಡಿಗರ ಸಾಲುಗಳು. 3 ಸುತ್ತು ಮುಗಿದಿದೆ. 3 ಸುತ್ತಿನ ನಂತರ ಮಾರ್ಕ್ಸ್ನ ಆಮೇಲೆ ಕೇಳ್ಕೊಳ್ಳೋಣ. 4ನೇ ಸುತ್ತನ್ನು ಆರಂಭಿಸೋಣ. 4ನೇ ಸುತ್ತನ್ನು ಆರಂಭಿಸುವಂಥ ಸಮಯ ಸ್ವಲ್ಪ ಕಠಿಣವಾದಂಥ ಸುತ್ತು ಅಂತ ಅನ್ನಿಸಬಹುದು, ಯಾಕಂದರೆ ಇದು ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಸುತ್ತು. ಪ್ರಶ್ನೆಗಳನ್ನ ಸರಿಯಾಗಿ ಆಲಿಸ್ಕೋಬೇಕು. ಈಗ ಮೊದಲ ಪ್ರಶ್ನೆ ಸ್ವರ ಸಿಂಚನ ತಂಡಕ್ಕೆ ಈ ರೀತಿ ಇದೆ. 200ರ 50% ಎಷ್ಟು? ವಾಟ್ ಈಸ್ ದ 50% ಆಫ್ 200? 200ರ 50% ಎಷ್ಟು? ಸಮಯ ನೋಡ್ಕೊಳ್ಳಿ ಮೇಡಮ್, 30 ಸೆಕೆಂಡ್ಸೇ. 100 ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ. 200ರ 50% ಅಂದ್ರೆ ಅರ್ಧ ಅಷ್ಟೇ. ಈಗ ನೇರ ಪ್ರಶ್ನೆ ಧ್ವನಿಧಾರೆ ತಂಡಕ್ಕೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಲೀಸ್ಟ್ ಪ್ರೈಮ್ ನಂಬರ್, ಲೋಯೆಸ್ಟ್ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಗೊತ್ತಿದೆಯಾ ಇದು? 0 ತಪ್ಪಾದ ಉತ್ತರ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಇದಕ್ಕೆ ನೆಗೆಟಿವ್ ಇಲ್ಲ, ಪ್ರಯತ್ನ ಮಾಡಿ, ನಿಮ್ಮ ಸಮಯ ಇರೋವರೆಗೂ ಪ್ರಯತ್ನ ಮಾಡಿ. 1 ಕೂಡ ತಪ್ಪಾದಂತಹ ಉತ್ತರ. 2 ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಆಕಾಶ ಧ್ವನಿ ತಂಡಕ್ಕೆ. ನೇರ ಪ್ರಶ್ನೆ ಬರ್ಕೊಳ್ಳೋದೇ ಬರ್ಕೊಳ್ಳಿ. ಒಂದು ಸಂಖ್ಯಾ ಶ್ರೇಣಿ ಇದೆ. 1, 4, 9, 16, 25. ಮುಂದಿನ ಸಂಖ್ಯೆ ಯಾವುದು? 1, 4, 9, 16, 25. ಮುಂದಿನ ಸಂಖ್ಯೆ ಯಾವುದು? ಬರ್ಕೋಬೋದು ನೀವೆಲ್ಲ. ಮೇಡಮ್, ಸಮಯ ಆರಂಭ ಆಗಿದೆ ಇವ್ರದ್ದು. 1, 4, 9, 16, 25. ಸಮಯ ಓಡ್ತಾ ಇದೆ. ಮುಂದಿನ ಸಂಖ್ಯೆ ಯಾವುದು? 45 ತಪ್ಪಾದ ಉತ್ತರ. ತುಂಬಾ ಸುಲಭ ಇದೆ. 34 ತಪ್ಪಾದಂಥ ಉತ್ತರ. 36 ಸರಿಯಾದಂಥ ಉತ್ತರ. ಇದೆಲ್ಲ ವರ್ಗ ಸಂಖ್ಯೆಗಳು, ಸ್ಕ್ವೇರ್ ನಂಬರ್ಸ್.
1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3ರ ಒಂದು ವರ್ಗ 9 ಇತ್ತು. ವಾಣಿ ಮಿಂಚು ತಂಡಕ್ಕೆ ನೇರ ಪ್ರಶ್ನೆ. ಚತುರ್ಭುಜದ ಎಲ್ಲ ಒಳಕೋನಗಳ ಒಟ್ಟು ಮೊತ್ತ ಎಷ್ಟು? ವಾಟ್ ಈಸ್ ದ ಸಮ್ ಆಫ್ ಆಲ್ ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ಸ್? ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ 360 ಸರಿಯಾದಂತಹ ಉತ್ತರ. 360 ಡಿಗ್ರಿ. ಪೂರ್ತಿ 10 ಅಂಕ ವಾಣಿ ಮಿಂಚು ತಂಡಕ್ಕೆ. ಇಲ್ಲಿ ನಿಮಗೆ ಪ್ರಶ್ನೆ, 3 - 9ರ ಬೆಲೆ ಎಷ್ಟು? 6 ತಪ್ಪಾದಂತಹ ಉತ್ತರ. 3 - 9ರ ಬೆಲೆ ಎಷ್ಟು? -6. -6 ಸರಿಯಾದಂತಹ ಉತ್ತರ. -6 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ವಿಚಾರ ವೇಗ ತಂಡಕ್ಕೆ. ಈಗ ಇಲ್ಲಿಗೆ ಪ್ರಶ್ನೆ. ಈಗ ಸ್ವಲ್ಪ ಟ್ರಿಕಿ ಪ್ರಶ್ನೆಗಳಿದು, ಯೋಚನೆ ಮಾಡಬೇಕು. ಮೇಡಮ್, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಎ ಯು ಬಿ ಯ ತಂದೆ, ಆದರೆ ಬಿ ಎ ಯ ಮಗ ಅಲ್ಲ. ಹಾಗಾದ್ರೆ ಬಿ ಯಾರು? ಮಗಳು ಸರಿಯಾದಂತಹ ಉತ್ತರ. ಎ ಬಿ ಅಂದಾಗ ಅದು ಹುಡುಗನಾರು ಆಗಿರ್ಬೋದು, ಹುಡುಗಿನಾರು ಆಗಿರ್ಬೋದು. ಈಗ ವಾಣಿ ಮಿಂಚು ತಂಡಕ್ಕೆ ಸರಿಯಾಗಿ ಕೇಳಿಸ್ಕೊಬೇಕು. 10 ಇಂಚಿನ 5 ಕಡ್ಡಿಗಳಿದೆ. 10 ಇಂಚಿಂದು 5 ಇದೆ. 1 ಇಂಚಾಗಿ ಮುರಿದ್ರೆ 50 ಕಡ್ಡಿ ಸಿಗುತ್ತೆ. 50 ಕಡ್ಡಿ ಸಿಗುತ್ತೆ. ಪ್ರಶ್ನೆ, ಎಷ್ಟು ಬಾರಿ ಮುರಿತೀರಾ? ಪ್ರಶ್ನೆ ಅರ್ಥ ಆಯ್ತಲ್ಲ? 10 ಇಂಚಿಂದು 5 ಕಡ್ಡಿಗಳಿದೆ. 1 ಇಂಚ್ ಮುರಿದ್ರೆ 50 ಕಡ್ಡಿ ಸಿಗುತ್ತೆ. 50 ಇಂಚು ಎಷ್ಟು ಬಾರಿ ಮುರಿತೀರಾ ಅನ್ನೋದು ನಮ್ಮ ಪ್ರಶ್ನೆ. ಸರಿ ಮುರಿತೀವಿ. 5 ಒಟ್ಟಿಗೆ ಜೋಡ್ಸ್ ಮುರಿಯಲ್ಲ. ಪ್ರಶ್ನೆ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಲ್ಲ? 50 ತಪ್ಪು. ಡ್ರೆಡ್ ತಪ್ಪು. 50 ತಪ್ಪು. 45 ಸರಿಯಾದಂತಹ ಉತ್ತರ. ನೀವು 10 ಇಂಚ್ ಇರೋದನ್ನ ಎಷ್ಟು ಸಲ ಮುರಿತೀರಾ? 9 ಸಲ ಮುರಿತೀರಾ. 10ನೇ ಸಲ ಮುರಿಯೋ ಅವಶ್ಯಕತೆ ಇಲ್ಲ. 9 × 5 45 ಸಲ. ಮೇಡಮ್, 5 ಬೋನಸ್ ಅಂಕ. ಈಗ ನೇರ ಪ್ರಶ್ನೆ ಯಾರಿಗೆ? ಇದನ್ನು ಅಷ್ಟೇ ಸರಿಯಾಗಿ ಕೇಳಿಸ್ಕೊಬೇಕು. ಒಂದು ನಲ್ಲಿ, ಒಂದು ತೊಟ್ಟಿ. ನಲ್ಲಿಯಿಂದ ತೊಟ್ಟಿಗೆ ನೀರು ಬೀಳುತ್ತೆ. ಯಾವ ಥರ ತುಂಬುತ್ತೆ ಅಂದರೆ, ಇವತ್ತು ಎಷ್ಟು ನೀರು ಇರುತ್ತೋ ನಾಳೆ ಅದರ ಡಬಲ್ ಆಗುತ್ತೆ. ನಾಡಿದ್ದು ಅದರ ಡಬಲ್ ಆಗುತ್ತೆ. ಆಚೆ ನಾಡಿದ್ದು ಅದರ ಡಬಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆ ತೊಟ್ಟಿ ಪೂರ್ತಿ ತುಂಬಲಿಕ್ಕೆ 14 ದಿನ ಬೇಕು, 14 ಡೇಸ್. ಆ ತೊಟ್ಟಿ ಅರ್ಧ ತುಂಬಲಿಕ್ಕೆ ಎಷ್ಟು ದಿನ ಬೇಕು? ಪ್ರಶ್ನೆ ಅರ್ಥ ಆಗಿದೆಯಲ್ಲ? ಇವತ್ತು 1 ಲೀಟ್ರ್ ಇದ್ರೆ ನಾಳೆ ಅದು 2 ಆಗುತ್ತೆ. ನಾಡಿದ್ದು 4 ಲೀಟ್ರ್ ಆಗುತ್ತೆ. ಮತ್ತು 2 ಲೀಟ್ರ್ ಸೇರ್ಕೊಳ್ಳುತ್ತೆ. ಆಚೆ ನಾಡಿದ್ದು 8 ಆಗುತ್ತೆ. ಇನ್ನು 4 ಲೀಟ್ರು ಎಷ್ಟಿರುತ್ತೋ ಅದು ಡಬಲ್. ಇವತ್ತು 10 ಲೀಟ್ರ್ ಇದ್ರೆ ನಾಳೆ ಅದು 20 ಆಗುತ್ತೆ. ಅದು ಪೂರ್ತಿ ತುಂಬಲಿಕ್ಕೆ 14 ದಿನ ಬೇಕು. ಅರ್ಧ ತುಂಬಲಿಕ್ಕೆ ಎಷ್ಟು ದಿನ ಬೇಕು? ಸರಿಯಾದಂತಹ ಉತ್ತರ 13 ದಿನ. 13ನೇ ದಿನ ಅರ್ಧ ತುಂಬಿದ್ರೆ 14ನೇ ದಿನ ಪೂರ್ತಿ ತುಂಬಿಕೊಳ್ಳುತ್ತೆ. ಪ್ರಮಾಣ 2ರಷ್ಟಾಗುತ್ತೆ, ದ್ವಿಗುಣ. ಸರಿಯಾದಂಥ ಉತ್ತರ ಮೇಡಮ್. 10 ಪೂರ್ತಿ ಅಂಕ. ನೇರ ಪ್ರಶ್ನೆ, ಒಂದು ದಿನಕ್ಕೆ ಎಷ್ಟು ವರ್ಷಗಳು? ಗಣಿತದಲ್ಲಿ ಇದನ್ನು ಹೇಳ್ಬೋದು. 0. ತಪ್ಪು. ಈ ಮಾಸ್ಟರ್ಗೆ ಏನೋ ಆಗ್ಬಿಟ್ಟಿದೆಯಾ ಅನ್ಕೋಬೇಡಿ. ಇದೆ, ಉತ್ತರ ಇದೆ. ಒಂದು ದಿನಕ್ಕೆ ಎಷ್ಟು ವರ್ಷಗಳು? ಕರೆಕ್ಟ್ ಅರ್ಥ ಆಗಿದೆ. ಒಂದು ದಿನಕ್ಕೆ ಎಷ್ಟು ವರ್ಷ? ಒಂದು ವರ್ಷಕ್ಕೆ ಎಷ್ಟು ದಿನ? ಒಂದು ದಿನಕ್ಕೆ ಎಷ್ಟು ವರ್ಷ? ಆಡಿಯನ್ಸ್ ಬೇರೆ ಯಾರಾದರೂ? ಮೇಡಮ್, ಮೇಡಮ್ ಹೇಳಿದ್ರು ಕರೆಕ್ಟಾಗಿ. 1/365 ಇಯರ್. ಎಲ್ಲದಕ್ಕೂ ಹೇಳ್ಬೋದು. ಒಂದು ದಿನಕ್ಕೆ ಎಷ್ಟು ವರ್ಷ ಅಂದರೆ 1/365 ವರ್ಷ. ಮೇಡಮ್, ಯಾರಿಗೂ ಇಲ್ಲ ಅಂಕ ಅದು. ಕೊನೆಯ ಪ್ರಶ್ನೆ ನಿಮಗೆ ಬರ್ಕೊಳ್ಳಿ ಇದನ್ನ ಎಲ್ಲರೂ ಕೂಡ. 2 × 8 ÷ 2 + 4 ಇದರ ಬೆಲೆ ಎಷ್ಟು? 2 × 8 ÷ 2 + 4 ಇದರ ಬೆಲೆ ಎಷ್ಟು? 12 ಸರಿಯಾದಂಥ ಉತ್ತರ ಮಾಡಿದ್ದಾರೆ. ಗುಡ್. ಇದು ಬಾಡ್ಮಾಸ್ ರೂಲ್ನ ಅಪ್ಲೈ ಮಾಡ್ತಾ ಹೋದ್ರೆ ಫಸ್ಟ್ ಡಿವಿಷನ್ ಮಾಡ್ತೀರಾ, ಆಮೇಲೆ ಮಲ್ಟಿಪ್ಲಿಕೇಶನ್, ದೆನ್ ಅಡಿಷನ್. ಸರಿಯಾದಂಥ ಉತ್ತರ ಪೂರ್ತಿ 10 ಅಂಕ. ಈಗ 4 ಸುತ್ತುಗಳು ಮುಗಿದಿದೆ. 4 ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಿತಿಗತಿಯಲ್ಲಿದ್ದಾವೆ. ಇನ್ನೊಂದು ಸುತ್ತು ನಿಮಗೊಂದು ಅವಕಾಶ ಇದೆ. ಹಾಗಾಗಿ ನೋಡೋಣ. ಓವರ್ ಟು ಅಕ್ಷತಾ ಮೇಡಮ್. 4ನೇ ಸುತ್ತಿನ ಕೊನೆಯಲ್ಲಿ ಸ್ವರ ಸಿಂಚನ ತಂಡ 40 ಅಂಕಗಳನ್ನು ಪಡೆದಿದೆ. ಧ್ವನಿಧಾರೆ ತಂಡ 35 ಅಂಕಗಳನ್ನು ಪಡೆದುಕೊಂಡಿದೆ. ಹಾಗೆಯೇ ಆಕಾಶಧ್ವನಿ ತಂಡ 90 ಅಂಕಗಳನ್ನು ಪಡೆದು ಮುನ್ನಡೆಯಲ್ಲಿದೆ. ವಿಚಾರ ವೇಗ ತಂಡ 60 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದೆ. ಹಾಗೆಯೇ ವಾಣಿ ಮಿಂಚುಗಳು ತಂಡ 40 ಅಂಕಗಳನ್ನು ಪಡೆದುಕೊಂಡಿದೆ. 4 ಸುತ್ತುಗಳ ನಂತರ ನಿಮ್ಮ ಸ್ಥಿತಿಗತಿಗಳ ಅರ್ಥ ಆಗಿದೆ. ಕೊನೆಯ ಸುತ್ತು 5ನೇ ಸುತ್ತು ಸಾಮಾನ್ಯ ಜ್ಞಾನ ಸುತ್ತು. ಇಲ್ಲಿ ಸ್ವಲ್ಪ ಜೇಬಿ ಕತ್ರಿ ಬೀಳೋ ಸಾಧ್ಯತೆಯೂ ಇದೆ. ನೀವು ತಪ್ಪು ಉತ್ತರ ಕೊಟ್ಟರೆ 5 ಅಂಕಗಳನ್ನ ಕಳೀಲಾಗುತ್ತೆ. ನೀವು ಉತ್ತರ ಹೇಳದೇ ಇದ್ದರೆ ತೊಂದರೆ ಇಲ್ಲ. ನೀವು ಸುಮ್ಮನಿದ್ದು ಅಥವಾ ಪಾಸ್ ಅಂದರೆ ತೊಂದರೆ ಇಲ್ಲ. ನೀವು ನಾನು ಧೈರ್ಯ ಮಾಡಿ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ತಪ್ಪ ಈಗ ಆಲ್ರೆಡಿ ತಗೊಂಡಿರುವಂಥ ಅಂಕಗಳಲ್ಲಿ 5 ಅಂಕ ಕಡಿತ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೀವು ಸರಿ ಉತ್ತರ ಕೊಟ್ಟರೆ ನಿಮಗೆ 10 ಅಂಕ ಸಿಗುತ್ತೆ. ಸರಿನಾ? ಧೈರ್ಯ ಮಾಡ್ತೀರಾ? ನೋಡೋಣ, ಸುಮ್ಮನೆ ಕೂರ್ಬೇಡಿ. ಮೊದಲ ಪ್ರಶ್ನೆ ಈಗ ಸಾಮಾನ್ಯ ಜ್ಞಾನ ಸುತ್ತಿನ ಮೊದಲ ಪ್ರಶ್ನೆ. 1 ವರ್ಡ್ ತಪ್ಪಾದರೂ 5 ಅಂಕ ಹೋಗ್ಬಿಡುತ್ತೆ. ಯೋಚನೆ ಮಾಡಿ ಹೇಳಿ. ಮೇಡಮ್, ಪ್ರಾರಂಭ ಮಾಡೋಣ. ಇಸ್ರೋ ISROದ ಪೂರ್ಣ ರೂಪ ಏನು? ಪಾಸ್. ಬುದ್ಧಿವಂತರು. ನೀವು ಅಷ್ಟೇ. ತಪ್ಪು ಹೇಳಿದ್ರೆ ನಿಮ್ಮದು ಮಾರ್ಕ್ಸ್ ಕಟ್ ಆಗುತ್ತೆ. ಸರಿ ಹೇಳಿದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಮೇಡಮ್ ವಾಣಿ ಮಿಂಚುಗಳು ತಂಡಕ್ಕೆ. 2ನೇ ನೇರ ಪ್ರಶ್ನೆ ಧ್ವನಿಧಾರೆ ತಂಡಕ್ಕೆ. ಕೇರಳ ರಾಜ್ಯದ ರಾಜಧಾನಿ ಯಾವುದು? ತಿರುವನಂತಪುರಂ ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ ಧ್ವನಿಧಾರೆ ತಂಡಕ್ಕೆ. 3ನೇ ನೇರ ಪ್ರಶ್ನೆ
ಆಕಾಶ ಧ್ವನಿ ತಂಡಕ್ಕೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ತಪ್ಪು ಹೇಳಿದ್ರೆ ಮಾರ್ಕ್ಸ್ ಹೋಗುತ್ತೆ. ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಆಕಾಶ ಧ್ವನಿ ತಂಡಕ್ಕೆ. ನೇರ ಪ್ರಶ್ನೆ ವಾಣಿ ಮಿಂಚುಗಳು ತಂಡಕ್ಕೆ. ಹಾಸನದಲ್ಲಿ ಒಂದು ಸರ್ಕಲ್ ಇದೆ, NR ಸರ್ಕಲ್ ಅಂತ. NR ಸರ್ಕಲ್ನ ಪೂರ್ಣ ರೂಪ ಏನು NR ಅಂದರೆ? ವಾಸ ಬೇಗ ಹೇಳ್ಬೇಕು, ನಿಮಗೆ ಸಮಯ. ನರಸಿಂಹ ರಾಜೌಳಿ. ರಾಜ ಸರ್ಕಲ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ವಿಚಾರ ವೇಗ ತಂಡಕ್ಕೆ. ನಿಮಗೆ ನೇರ ಪ್ರಶ್ನೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು? ನೋಡಿ, ಒಂದು ತಪ್ಪು ಹೇಳಿದ್ರು ಮಾರ್ಕ್ಸ್ ಹೋಗುತ್ತೆ. ಹೆದರಿಸ್ಬೇಡಿ ಸರ್ ಅಂತೀರಾ. ಅಡಿ ಅಥವಾ ಮೀಟ್ರಲ್ಲಿ ಎರಡರಲ್ಲಿ ಹೇಳಿ. ಅಡಿಲಿ ಹೇಳಿ, ಅಡಿನಲ್ಲಿ ಹೇಳಬೇಕು. ಫೀಟ್. ಸಮಯ ಇದೆ, ನಿಮ್ಮ ಸಮಯ ತೊಗೊಬೋದು. ಪಾಸ್ ಆಗಿದೆ, ನಿಮಗೆ ಸಮಯ ಇರಲ್ಲ. 57 ಆರ್ 58 ಎರಡಿದೆ, ಕೊಡ್ಬೋದು 5. ಮೇಡಮ್ 5 ಬೋನಸ್ ಅಂಕ. ಎರಡನೇ ಪ್ರಶ್ನೆ, ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಕನ್ನಡದ ಲೇಖಕಿ ಪಡ್ಕೊಂಡ್ರು. ಯಾರವರು? ಹಾಸನದವರು. ತಪ್ಪು ಹೇಳಿದ್ರೆ ಮಾರ್ಕ್ಸ್ ಕಟ್ಟ. ನಿಮ್ಮ ಧೈರ್ಯ. ಬಾನು ಮುಷ್ತಾಕ್. ಬಾನು ಮುಷ್ತಾಕ್ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಧ್ವನಿಧಾರೆ ತಂಡಕ್ಕೆ. ನೇರ ಪ್ರಶ್ನೆ ವಾಣಿ ಮಿಂಚು ತಂಡಕ್ಕೆ. ಭಾರತದ ರಾಷ್ಟ್ರಗೀತೆಯು ಎಷ್ಟು ಸಾಲುಗಳಿಂದ ಕೂಡಿದೆ? ಬಿಡಿ, ಅವರು ಏನಾದ್ರು ಮಾಡ್ಬೋದು. 103 ಸಾಲುಗಳು ರಾಷ್ಟ್ರಗೀತೆ. 5 ಮಾರ್ಕ್ಸ್ ಲೆಸ್. ತಪ್ಪಾಗಿದೆ, ಮಾಡಿ ಮೇಡಮ್. ಭಾರತದ ರಾಷ್ಟ್ರಗೀತೆ ಎಷ್ಟು ಸಾಲುಗಳಿಂದ ಕೂಡಿದೆ? ತಪ್ಪು ಹೇಳಿದ್ರೆ 5 ಮಾರ್ಕ್ಸ್ ಹೋಗುತ್ತೆ. ಒಂದು ತಪ್ಪು ಹೇಳಿದ್ರೆ 13 ಸರಿಯಾದಂತಹ ಉತ್ತರ. ಮೇಡಮ್ ಇವರಿಗೆ 5 ಬೋನಸ್ ಅಂಕ, ಇವ್ರದ್ದು 5 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ, ನಿಮ್ಗಲ್ಲ. ಆಕಾಶ ಧ್ವನಿ ತಂಡಕ್ಕೆ ನೇರ ಪ್ರಶ್ನೆ, ಹಾಸನ ಜಿಲ್ಲೆಯ ಪ್ರಸ್ತುತ ಉಸ್ತುವಾರಿ ಸಚಿವರು ಯಾರು? ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಧ್ವನಿಧಾರೆ ತಂಡಕ್ಕೆ. ಹಾಸನ ಜಿಲ್ಲೆಯ ಪ್ರಸ್ತುತ ಜಿಲ್ಲಾಧಿಕಾರಿಗಳು ಯಾರು? ಎಸ್ ಲತಾಕುಮಾರಿ. KS ಲತಾಕುಮಾರಿ ಸರಿಯಾದಂತಹ ಉತ್ತರ. 10 ಅಂಕ. ನಿಮಗೆ ಪ್ರಶ್ನೆ, ಹಾಸನ ಜಿಲ್ಲೆಯ ಪ್ರಸ್ತುತ ಪೊಲೀಸ್ ವರಿಷ್ಠಾಧಿಕಾರಿ ಯಾರು? SP. ಸುಜಾತ. ನಮ್ಮ ಮೇಡಮ್ ಹೆಸರು ಹೇಳ್ತಾ ಇದ್ದಾರೆ. ಮೊಹಮ್ಮದ್ ಸುಜೀತಾ ಸರಿಯಾದಂಥ ಉತ್ತರ. ಇಲ್ಲಿಗೆ ನಮ್ಮ ರಸ ಪ್ರಶ್ನೆಯ 5 ಸುತ್ತುಗಳು ಮುಗಿದಿದೆ. ಈಗ ಫಲಿತಾಂಶವನ್ನು ಪಡೀಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಫಲಿತಾಂಶ ರೆಡಿ ಆಗ್ತಾ ಇದೆ. ಆಕಾಶವಾಣಿ ಹಾಸನ ಮತ್ತು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಹಾಸನ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ, ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ರಂಗೇಗೌಡ ಸರ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ರಿಗೂ ಕೂಡ ನಮಸ್ಕಾರ. ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ನೋಡೋಣ ಯಾವ ತಂಡ ಪ್ರಥಮ, ಯಾರು ದ್ವಿತೀಯ, ಯಾರು ತೃತೀಯ ಸ್ಥಾನವನ್ನು ಗಳಿಸ್ತಾರೆ ಅಂಥೇಳಿ. ಈಗ ಫಲಿತಾಂಶವನ್ನು ಪ್ರಕಟಣೆ ಮಾಡುವಂಥ ಸಮಯ. ಫಲಿತಾಂಶವನ್ನು ಘೋಷಣೆ ಮಾಡಬೇಕು ಅಂಥೇಳಿ ಅಕ್ಷತಾ ಮೇಡಮ್ ಮತ್ತು ಸೌಮ್ಯ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. 5ನೇ ಸುತ್ತಿನ ಕೊನೆಯಲ್ಲಿ 65 ಅಂಕಗಳನ್ನು ಪಡೆದು ಧ್ವನಿ ಧಾರೆ ತಂಡ 3ನೇ ಸ್ಥಾನದಲ್ಲಿದೆ. ಹಾಗೆಯೇ 70 ಅಂಕಗಳನ್ನು ಪಡೆದ ವಿಚಾರ ವೇಗ ತಂಡ ದ್ವಿತೀಯ ಸ್ಥಾನದಲ್ಲಿದೆ. ಆಕಾಶ ಧ್ವನಿ ತಂಡ ಶತಕವನ್ನು ಬಾರಿಸಿ ಪ್ರಥಮ ಸ್ಥಾನದಲ್ಲಿದೆ. ಕಾರ್ಯಕ್ರಮ ನಡೆಸಿಕೊಟ್ಟ ಷಣ್ಮುಗ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಸ್ಪರ್ಧಿಗಳಿಗೂ ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ಮಾತುಗಳು. ಅಷ್ಟೊತ್ತು ನೀವೆಲ್ಲ ಭಾಗವಹಿಸಿದ್ದೀರಿ. ಗೆದ್ದವ್ರ ಅಷ್ಟೇ ಹೊಗಳೋದಲ್ಲ, ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲರಿಗೂ ಅಭಿನಂದನೆಗಳು. ಯಾಕಂದರೆ ಭಾಗವಹಿಸೋದು ಭಾಳ ಮುಖ್ಯ. ಮಾರ್ಕು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ ಅಷ್ಟೇ. ಪ್ರಯತ್ನ ಮಾಡಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮ ಆದ ನಂತರ ಏನು ಅಂತ ನಿಮಗೆ ಅನಿಸಿರ್ಬೋದು. ಒಂದು ಸರ್ಟಿಫಿಕೇಟ್ ಅಂತೂ ಸಿಗುತ್ತೆ ಆಕಾಶವಾಣಿ ಕಡೆಯಿಂದ. ಎರಡನೇದು, ಗೆದ್ದವರನ್ನ ನಾವು ಆಕಾಶವಾಣಿಗೆ ಕರೆದು ಅವ್ರಿಗೆ ಒಂದು ಸಣ್ಣ ಆನರೇರಿಯಂ ಇರುತ್ತೆ. ಅದರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕು. ಗೆದ್ದವರು ಅಲ್ಲಿಗೆ ನಿಮ್ಮನ್ನು ಕರೆಸ್ಕೊಳ್ತೀವಿ, ಏನು ಮಾಡಬೇಕು ಅಂತ ಹೇಳ್ತೀವಿ, ಮಾತಾಡಿಸ್ತೀವಿ. ನೀವು ಅದರಲ್ಲಿ ಭಾಗಿಯಾಗಿ ಆ ಮೂಲಕ ನಿಮ್ಮ ಕಾರ್ಯಕ್ರಮವನ್ನು ರೇಡಿಯೋದಲ್ಲಿ ಕೇಳೋದು ಹೇಗಿರುತ್ತೆ ಅಂತ ನಿಮ್ಗೊಂದು ಕುತೂಹಲ ಬಂದು ಆ ಮೂಲಕನಾದ್ರೂ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ, ಒಂದು ನಾನು ಅಶ್ಯೂರ್ ಮಾಡ್ತೀನಿ, ಆಕಾಶವಾಣಿ ಕೇಳೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದ್ದಂತೂ ಬೇರೆ ಯಾವ ಥರದ ಕೆಟ್ಟ ಆಲೋಚನೆಗಳು ಬರುವಂಥ ಕಾರ್ಯಕ್ರಮಗಳು ನಮ್ಮಲ್ಲಿ ಇರೋದಿಲ್ಲ. ಕೇಳಿ, ಒಳ್ಳೇದಕ್ಕೆ ಜಾಸ್ತಿ ನಾವು ಕಷ್ಟಪಟ್ಟು ಕಲಿಸ್ಬೇಕಾಗಿದೆ. ಈಗ ಒಳ್ಳೇದನ್ನು ಯಾವುದೇ ಇದ್ರೂ ಕಷ್ಟಪಟ್ಟೆ ಕಲಿಸ್ಬೇಕು. ಕೇಳಕ್ಕೆ ಪ್ರಯತ್ನ ಮಾಡಿ. ದಿನ ಪೂರ್ತಿ ಕೇಳೋಕ್ಕಾಗಲ್ಲ, ಕೆಲವು ಕಾರ್ಯಕ್ರಮಗಳನ್ನಾದರೂ ಕೇಳಿ ಅದರ ಲಾಭವನ್ನು ಪಡೆದುಕೊಳ್ಳಿ. ವೊಕ್ಯಾಬ್ಯುಲರಿ, ಈಗ ಯುವಕರು ಆಕಾಶವಾಣಿಗೆ ಬರ್ತಾರೆ, ವೊಕ್ಯಾಬ್ಯುಲರಿ ಇರೋದಿಲ್ಲ. ಅದಕ್ಕಾಗಿ ನೀವು ನಮ್ಮ ಮಾತೃಭಾಷೆನ ಉಳಿಸ್ಬೇಕು ಅಂತಂದರೆ ನಾವು ಲೆಗಸಿ ಕಂಟಿನ್ಯೂ ಮಾಡಬೇಕು. ನಮ್ಮನೆ ಮಕ್ಕಳಿಗೆ ಕನ್ನಡ ಕಲಿಸಿದ್ರೆ ಭಾಷೆ ತನ್ನಿಂದ ತಾನೇ ಉಳಿಯುತ್ತೆ ಮತ್ತು ಬೆಳೆಯುತ್ತೆ.
ಹಾಗಾಗಿ ಆಕಾಶವಾಣಿನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಪೇರೆಂಟ್ಸು ಕನ್ನಡ ಮಾತಾಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆಕಾಶವಾಣಿ ಮೂಲಕ ಆದ್ರೂ ಮಾತೃಭಾಷೆನ ಉಳಿಸಿ ಬೆಳೆಸಿ, ಮತ್ತೆ ಅದು ಭಾಷೆ ಉಳಿಯೋದಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಭಾಷೆ ಉಳಿದ್ರೆ ಸಂಸ್ಕೃತಿ ಉಳಿಯುತ್ತೆ. ಮತ್ತೆ ಜಗತ್ತಿನ ಅತ್ಯುತ್ತಮ ಸಾಧಕರೆಲ್ಲ ತಮ್ಮ ಮಾತೃಭಾಷೆನಲ್ಲೇ ಓದಿದವರು, ಅದನ್ನ ನೆನ್ಪಿಟ್ಕೊಳ್ಳಿ. ನಮಗೆ ಕಮ್ಯುನಿಕೇಷನ್ಗೆ ಮತ್ತೆ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ, ಹೊರದೇಶದ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಂಗ್ಲಿಷ್ ಬೇಕು. ಆದರೆ ಇಂಗ್ಲೀಷೇ ಎಲ್ಲ ಅಲ್ಲ, ಮಾತೃಭಾಷೆನಲ್ಲಿ ಓದಿದವರೇ ಅತಿ ಹೆಚ್ಚು ನೊಬೆಲ್ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಮಾತೃಭಾಷೆ ಬಗ್ಗೆ ನಿಮಗೆ ಒಂಚೂರು ಅಭಿಮಾನ ಇರಲಿ, ಬೇರೆ ಭಾಷೆಗಳನ್ನು ಪ್ರೀತಿಸಿ, ನಮ್ಮ ಭಾಷೆನ ಮರಿಬೇಡಿ. ಆಕಾಶವಾಣಿನ ಕೇಳಿ. ಧನ್ಯವಾದ. ಧನ್ಯವಾದಗಳು ಮ್ಯಾಮ್. ವಂದನಾರ್ಪಣೆಯನ್ನು ನೀಡಲು ನಮ್ಮ ಕಾಲೇಜಿನ ಸೌಮ್ಯ HR, ಸಹಾಯಕ ಪ್ರಾಧ್ಯಾಪಕರು, ವಾಣಿಜ್ಯ ವಿಭಾಗ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಕೃತಜ್ಞತೆ ಎನ್ನುವುದು ಮಾನವೀಯತೆಯ ಮಹತ್ತರ ಗುಣ. ಕೃತಜ್ಞತೆಯಿಂದ ಪ್ರಾರಂಭವಾದ ಮಾತು ಸದಾ ಹೃದಯ ಗೆಲ್ಲುತ್ತದೆ. ಇಂದು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ್ ಮತ್ತು ಆಕಾಶವಾಣಿ ಹಾಸನ ಅವರ ಸಂಯುಕ್ತಾಶ್ರಯದಲ್ಲಿ ಯಶಸ್ವಿಯಾಗಿ ನಡೆದ ಯುವಜನರತ್ತ ಆಕಾಶವಾಣಿ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮದ ಸಮಾರೋಪ ಸಂದರ್ಭದಲ್ಲಿ ವಂದನಾರ್ಪಣ ಸಮರ್ಪಣೆಯನ್ನು ಸಲ್ಲಿಸುವ ಗೌರವ ನನಗೆ ಸಂದಿದೆ. ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಜಾತಾ F. ತಳವಾರ್, ಕಾರ್ಯನಿರ್ವಾಹಕರು, ಆಕಾಶವಾಣಿ ಹಾಸನ, ತಮ್ಮ ಅಮೂಲ್ಯ ಸಮಯ ವಿನಿಯೋಗಿಸಿ ಕಾರ್ಯಕ್ರಮವನ್ನು ಕಂಗೊಳಿಸಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ನಮ್ಮ ಸಂಸ್ಥೆಯ ಮಾರ್ಗದರ್ಶಕ ಶಕ್ತಿ ವಿದ್ಯಾಸೌಧ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು, ಅಧ್ಯಕ್ಷರು ಡಾಕ್ಟರ್ ಮಂಜೇಗೌಡರವರಿಗೆ ಮನಃಪೂರ್ವಕ ಕೃತಜ್ಞತೆಗಳು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ತಮ್ಮ ಆಶಯ ನುಡಿಯ ಮೂಲಕ ನಮ್ಮೆಲ್ಲರನ್ನು ಉತ್ಸಾಹಭರಿತರನ್ನಾಗಿಸಿದ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ರಂಗೇಗೌಡರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮನೋರಂಜನಾತ್ಮಕವಾಗಿ ಆಸಕ್ತಿದಾಯಕವಾಗಿ ನಡೆಸಿದ ಶ್ರೀ ಷಣ್ಮುಗ HV, ಉದ್ಘೋಷಕರು, ಆಕಾಶವಾಣಿ ಹಾಸನ, ಧನ್ಯವಾದಗಳು. ಕುಮಾರಿ ಭವಿಷ್ಯ HY ಜೀವಾಳ್, ಉದ್ಘೋಷಕರು, ಆಕಾಶವಾಣಿ, ಧನ್ಯವಾದಗಳು ಮೇಡಮ್. ಶ್ರೀ ರಾಜು ಮಾಥ್ಯೂ, ತಾಂತ್ರಿಕ ಸಹಾಯಕರು, ಆಕಾಶವಾಣಿ ಹಾಸನ, ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೇರವಾದ ಎಲ್ಲ ಅಧ್ಯಾಪಕರಿಗೂ, ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳು ಮತ್ತು ಸಹಭಾಗಿಗಳಿಗೆ ಮನಃಪೂರ್ವಕ ಕೃತಜ್ಞತೆಗಳು. ಈ ಕಾರ್ಯಕ್ರಮದಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಂಡ ವಿದ್ಯಾರ್ಥಿ ಮಿತ್ರರಿಗೆ ಹಾಗೆ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಸಹಕಾರದಿಂದ ಆರಂಭವಾಗುವ ಕೆಲಸ ಕೃತಜ್ಞತೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಯುವವಾಣಿಯಲ್ಲಿ ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಮುಂದುವರೆದ ಭಾಗದ ಧ್ವನಿ ಮುದ್ರಣ ಪ್ರಸಾರವಾಯಿತು. ಪ್ರಸ್ತುತಿ ಷಣ್ಮುಖ, ಸಹಕಾರ ಭವಿಷ್ಯ HY ಜೀವಾಳ, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಸುಜಾತಾ F. ತಳವಾರ್. ಆತ್ಮೀಯ ಕೇಳುಗರೆ, ಈಗ ಆಲಿಸಿ ಒಂದು ಭಾವಗೀತೆ. ರಚನೆ KS ನರಸಿಂಹಸ್ವಾಮಿ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿ
ಹಬ್ಬುತ್ತಿದೆ ಕೋಗಿಲ ಸಂಗೀತ. ಹಿಮ್ಮಾವಿನ ಮಡಿಲಲ್ಲಿದೆ ತುಂಬಿನ ಛೇಂಕಾರ, ತರುಣತೆಗಳ ಮೈಗೊಪ್ಪಿದೆ ಕೆಂಪಿನ ಅಲಂಕಾರ. ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ಗಿರಿ ನದಿಗಳನ್ನಾವರಿಸಿದೆ ಹೊಸ ಚೇತನದುಸಿರು, ಬನಬನದಲ್ಲಿ ಅಚ್ಚಾಗಿದೆ ಹೊಸ ವರುಷದ ಹೆಸರು. ಗಿರಿ ನದಿಗಳನ್ನಾವರಿಸಿದೆ ಹೊಸ ಚೇತನದುಸಿರು, ಬನಬನದಲ್ಲಿ ಅಚ್ಚಾಗಿದೆ ಹೊಸ ವರುಷದ ಹೆಸರು. ಬಳುಕುವ ಎಲೆ ಚೆಲುವಿನ ಬಲೆ ಸಿರಿಯುಕ್ಕುವ ನೋಟ, ಬಳುಕುವ ಎಲೆ ಚೆಲುವಿನ ಬಲೆ ಸಿರಿಯುಕ್ಕುವ ನೋಟ. ತಿಳಿಗೊಳದಲ್ಲಿ ಹೊಂದಾವರೆ ಹೂವರಳಿದ ತೋಟ. ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ಬಾನೀಲಿಯ ಕೊನೆಯಿಲ್ಲದ ನೀಲಾಂಬರದೊಳಗೆ ಕಂದಾಡುವ ಬಿಳಿ ಮುಗಿಲಿನ ತಂಡೆಳಲಿನ ಕೆಳಗೆ. ಬಾನೀಲಿಯ ಕೊನೆಯಿಲ್ಲದ ನೀಲಾಂಬರದೊಳಗೆ ಬಂದಾಡುವ ಬಿಳಿ ಮುಗಿಲಿನ ತಂಡೆಳಲಿನ ಕೆಳಗೆ. ಮಂದಳಿರಿನ ತೋರಣವಿಹ ಮುಂಬಾಗಿಲ ಬಳಿಗೆ, ಮಂದಳಿರಿನ ತೋರಣವಿಹ ಮುಂಬಾಗಿಲ ಬಳಿಗೆ. ಮಧುಮಾಸವೇ ಅಡಿ ಇಡುತ್ತಿದೆ ಹೊಸ ವರುಷದ ಬೆಳಗ್ಗೆ. ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ನಲ್ಲೆಯ ತುಟಿ ಅದುರುತ್ತಿದೆ ನಲ್ಲನ ತುಟಿಯಲ್ಲಿ, ನಸುಗೆಂಪಿನ ಉಂಗುರವಿದೆ ಆಕೆಯ ಬೆರಳಲ್ಲಿ. ನಲ್ಲೆಯ ತುಟಿ ಅದುರುತ್ತಿದೆ ನಲ್ಲನ ತುಟಿಯಲ್ಲಿ, ನಸುಗೆಂಪಿನ ಉಂಗುರವಿದೆ ಆಕೆಯ ಬೆರಳಲ್ಲಿ. ಮಲ್ಲಿಗೆ ಹೂ ಪರಿಮಳವಿದೆ ತುಂಬಿದ ಹೆರಳಲ್ಲಿ, ಮಲ್ಲಿಗೆ ಹೂ ಪರಿಮಳವಿದೆ ತುಂಬಿದ ಹೆರಳಲ್ಲಿ. ಹೊಸ ವರುಷದ ಹೊಸ ಹಾಡಿದೆ ಆಕೆಯ ಕೊರಳಲ್ಲಿ. ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ